ನಮಗೆ ಪ್ರೋತ್ಸಾಹ ಹಾಗೂ ಸಹಕಾರ ನೀಡ್ತಾ ಇರುವ ಸಂತೋಷ್ ಅಣ್ಣವರೇ ಹಾಗೂ ವಾತ್ಸಲ್ಯ ತಂಡದ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಂದೆ ನೆರೆದಿರುವಂತಹ ಕ್ರೀಡಾ ಪ್ರೇಮಿಗಳೇ, ಒಂದು ಸಂಸ್ಥೆ ವಾತ್ಸಲ್ಯ ಅಥವಾ ಇವತ್ತೇನು ನಮ್ದೊಂದು ತಂಡ ಇದೆ, ಈ ತಂಡವನ್ನು ಹುಟ್ಟು ಹಾಕುವುದು ಏನು ದೊಡ್ಡ ವಿಷಯ ಅಲ್ಲ. ಇದರ ಇವತ್ತು ನಾನು ಸಂಸ್ಥಾಪಕರು ಅಂತ ಎಲ್ಲ ಕಡೆ ಹೇಳಿಕೊಳ್ಬಹುದು ಅಥವಾ ಅದೊಂದು ಶಾಶ್ವತವಾಗಿ ಇರ್ಬೋದು, ಆದರೆ ಇವತ್ತು ಅದನ್ನು ಮುಂದುವರಿಸಿ ನಡೆಸಿಕೊಂಡು ಇಂತಹ ಒಂದು ಕ್ರೀಡೆಯ ಮಾತ್ರ ಅಲ್ಲ, ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕೊಡುಗೆ ನೀಡುತ್ತಿರುವ ಈ ಸಂಸ್ಥೆಯನ್ನು ಮುಂದುವರಿಸಿ ಕರ್ಕೊಂಡು ಹೋದ ಈ ನನ್ನ ತಂಡದವರು ಅಂತ ನಾನು ಹೇಳಬೇಕು. ಇವತ್ತು ನಾನು ಸ್ಟೇಜಲ್ಲಿ ಕುತ್ಕೊಳ್ಳಿಕ್ಕೆ ಕೂಡ ನಾನು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ಅಂದರೆ ಅದಕ್ಕೊಂದು ಕಾರಣ ಇದೆ. ಇವತ್ತೇನು ಇದು ಮ್ಯಾಚ್ ಇದೆ, ಇದರಲ್ಲಿ ನನ್ನ ಕೊಡುಗೆ ಝೀರೋ. ಅಂದರೆ ನಾನು ಯಾವುದಕ್ಕೂ ಇವರಿಗೆ ಟೈಮ್ ಕೊಡ್ಲಿಕ್ಕೆ ಆಗಲಿಲ್ಲ. ಒಂದು ವೈಯಕ್ತಿಕ ಕಾರಣದಿಂದ ನಾನು ಸ್ವಲ್ಪ ದಿನದಿಂದ ಈ ಟೀಮಲ್ಲಿ ಅಷ್ಟು ಟೈಮ್ ಕೊಡ್ತಿರಲಿಲ್ಲ. ಆದರೂ ಕೂಡ ನನಗೆ ಕಾಯದೆ ಅವರ ಅಷ್ಟಕ್ಕೆ ಅವರ ಏನು ಸಾಮರ್ಥ್ಯ ಇದೆ ಅವರೆಲ್ಲರೂ ಒಂದು ಟೀಮ್ ಆಗಿ ನನಗೆ ಏನು ತೊಂದರೆ ಕೊಡದೆ ಅವರು ಮುಂದೆ ಹೋಗಿ ಏನೋ ಸಣ್ಣ ಪುಟ್ಟ ಮಾಡ್ತಾ ಇದ್ದಾರೆ. ಈಗ ಮನೆಯದು ಕೂಡ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಬೇಡ, ನನ್ನ ಮಕ್ಕಳು ಯಾರು ಕೆಲಸ ಮಾಡಿದ್ದಾರೆ ಅವರು ಸ್ಟೇಜಲ್ಲಿ ಬರಬೇಕು. ಪ್ರತಿ ಸಲ ನಾನು ಸಂಸ್ಥಾಪಕರಂತ ನಾನು ಸ್ಟೇಜಲ್ಲಿ ಹೋಗೋದು, ನಾನು ಸನ್ಮಾನ ತಗೊಳ್ಳೋದು, ಇದು ನನಗೆ ಬೇಡ. ಇನ್ನು ನೀವು ಮುಂದೆ ಬರಬೇಕು. ನಾನು ಇದನ್ನು ಫೌಂಡ್ ಮಾಡಿದ್ದೇನೆ. ಇನ್ನು ಮುಂದುವರಿಸಿ ಯಾರು ಹೋಗ್ತಾ ಇದ್ದಾರೆ ಅವರು ಮುಂದೆ ಬರಬೇಕು. ಎಲ್ಲರಿಗೂ ಒಂದು ಆಪರ್ಚುನಿಟಿ ಸಿಗ್ಬೇಕೆನ್ನುವ ಕಾರಣಕ್ಕೆ ನಾನು ಕೆಳಗಡಿದ್ದೆ. ಆದರೆ ಸಂತೋಷನ ಬಿಡಲಿಲ್ಲ. ಅದಕ್ಕೆ ನಾನು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮೇಲೆ ಬಂದಿದ್ದೇನೆ. ಸರ್, ನೀವು ಹೇಳಿದಾಗೆ ನಮ್ಮಲ್ಲಿ ಎಷ್ಟು ಆಗ್ತಾ ಇದೆ ಈಗ ಅಂತಲ್ಲ, ಇದು ಸಂಸ್ಥೆ ಇದು ಮಾಡಿ ನಾವು ಒಂದು ಇದು 4ನೇ ವರ್ಷ. 4 ವರ್ಷದಲ್ಲಿ ನಮ್ಮಿಂದ ಎಷ್ಟಾಗಿದೆ ನಾವು ಅಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಗೋವಿನ ಸೇವೆ ಆಗಲಿ, ಆಶ್ರಮದಲ್ಲಾಗಲಿ, ಮನೆ ಕಟ್ಟುದು ಕೊಡೋದಾಗಲಿ. ನಾನು ಇದಕ್ಕಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ಮಾಡಿ ಬಂದು ಈಗ ಇಲ್ಲಿ ನನಗೆ ತುಂಬ ಖುಷಿ ಆಗ್ತದೆ. ನನ್ನ ಊರಲ್ಲಿ ಏನೋ ಮಾಡ್ಬೇಕಂತ ನಾನು ಮನಸ್ಸು ಮಾಡುವಾಗ ಪಚ್ಚಿ ಗುರು ಇಂಥವರೆಲ್ಲ ಮುಂದೆ ಬಂದು ಅಕ್ಕ ನಾನು ನಿಮ್ಮೊಟ್ಟಿಗೆ ಇದ್ದೇವಂತ ನನಗೆ ಆಗ ಒಂದು ತುಂಬ ಸಪೋರ್ಟ್ ಮಾಡಿದವರು. 2ರಿಂದ 5, 5ರಿಂದ 10, 10ರಿಂದ ಇವತ್ತು ನಮ್ಮ ತಂಡ 30-40 ವಾಲಂಟಿಯರ್ಸ್. ಈಗ ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ನಮ್ದು ಒಂದು ಹೆಣ್ಣು ಮಕ್ಕಳ ತಂಡ ಕೂಡ ನಮ್ಮೊಟ್ಟಿಗೆ ಇದೆ. ಫಸ್ಟ್ ನಾನು ಒಬ್ಬಳೇ ಇದ್ದದ್ದು, ಬರೀ ನನ್ನೊಟ್ಟಿಗೆ ಹುಡುಗರಿದ್ರು, ಎಲ್ಲ ಮಕ್ಕಳಿದ್ರು. ಆದರೂ ಕೂಡ ಮಕ್ಕಳನ್ನ ಇಟ್ಕೊಂಡು ನಾನು ಹೋಗ್ತಾ ಇದ್ದೆ. ತುಂಬಾ ಜನ ತುಂಬಾ ರೀತಿಯ ಟೀಕೆಗಳು ಕೊಟ್ಲು, ಅವಳು ಯಾವತ್ತು ಹುಡುಗರೊಟ್ಟಿಗೆ ಇರ್ತಾಳೆ, ಹುಡುಗರೊಟ್ಟಿಗೆ ಫೋಟೋ ಹಾಕ್ತಾಳಂತ. ನಾನು ಅದನ್ನ ಯಾವುದು, ಯಾಕಂದ್ರೆ ಇವರೆಲ್ಲರೂ ನನಗೆ ಬಾಯಿ ತುಂಬ ಅಕ್ಕ ಅಂತ ಕರೀತಾರೆ, ಎಲ್ಲರೂ ನನ್ನ ಸ್ವಂತ ತಮ್ಮ ಇದ್ದಾಗೆ. ಬಟ್ ಇವತ್ತು ನನಗೆ ಹೆಮ್ಮೆ ಆಗ್ತದೆ ಏನಂದ್ರೆ ನನ್ನಾಗೆ ಇನ್ನು ಯಂಗ್ಸ್ಟರ್ಸ್ ಅಂತ ಏನ್ ಹೇಳ್ತಾರೆ ಎಲ್ಲ ಹುಡುಗಿಯರು ತುಂಬಾ ಮುಂದೆ ಬಂದು ನನಗಿಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಬರ್ಲಿಲ್ಲ ಇದ್ರು ಕೂಡ ಅವರೆಲ್ಲ 2 ದಿನದಿಂದ ಇಲ್ಲೇ ಇದ್ದಾರೆ. ಸೊ ನಂಗೆ ಅದು ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಹೀಗೆ ವಾತ್ಸಲ್ಯ ತಂಡದಿಂದ ಇನ್ನು ಮುಂದೆ ಕೂಡ ಇಂಥ ಒಳ್ಳೆ ಕ್ರೀಡೆ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ನಮ್ಮಿಂದ ಆದಷ್ಟು ಕೆಲಸ ಆಗಲಿ, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಯೋಚನೆ ಬರೋದು ಒಂಜಿ ಟೀಮ್ ಪಾರ್ಟಿಸಿಪೇಟ್ ಮಲ್ತಾಡ 1,000 ರೂಪಾಯಿ ಎಂಟ್ರಿ ಫೀಸ್ಗೆ ಐಟ್ ಈತ್ ದೊಡ್ಡ ಕಲೆಕ್ಷನ್ ಆಪನ್ಗೆ ಆ ಈತ್ ದೊಡ್ಡ ಕಲೆಕ್ಷನ್ ಆಯ್ತು ಟೀಮ್ ದಗಳು ಪೂರ ಪಟ್ಟೊಂದು ಬೈಯಡ್ ಪಾರ್ಟಿ ಮಲ್ಪರ್ಗೆ ಅಂತ ಇದೇ ಪ್ರಚಾರಕರುವಂತ ಮಾತು ಅಂತ ನಾನು ಭಾವಿಸ್ತೇನೆ. ಆದ್ರೆ ವಾತ್ಸಲ್ಯ ತಂಡ ನಿರಂತರವಾಗಿ ತನ್ನಲ್ಲಿ ಇರ್ಲಿ ತನ್ನಲ್ಲಿ ಇಲ್ಲದೆ ಇರ್ಲಿ, ಯಾರು ಕಷ್ಟದಲ್ಲಿ ಕಾಣ್ತಾನೋ ಅಥವಾ ಯಾವುದು ಒಂದು ದುರ್ಬಲ ವರ್ಗದಲ್ಲಿ ಇರ್ತಾನೋ ಅವರಿಗೆ ಸಹಾಯವನ್ನ ಮಾಡಬೇಕು. ಅದು ನಮ್ಮಿಂದ ಇಲ್ಲದಿದ್ರು ಕೂಡ ನಾನು ಇತ್ತೀಚಿನ ಒಂದು ಹಿರಿಯಡ್ಕ ಒಂದು ಅಲೆಯೂ ಇಂಥ ಒಂದು ಪರಿಸರದಲ್ಲಿ 1-2 ಗೃಹ ನಿರ್ಮಾಣದ ಕಾರ್ಯಕ್ರಮಗಳನ್ನು ಅವರ ಫೇಸ್ಬುಕ್ ಪೇಜ್ ಅಲ್ಲಿ ನೋಡಿದ್ದೆ. ಸೊ ನನ್ನ ಒಂದು ಕೆಲವಾರು ಪ್ರೊಜೆಕ್ಟ್ಗಳು ಕೂಡ ಅವರೊಟ್ಟಿಗೆ ಇದ್ದಾರೆ. ಅವರ ಕೆಲವಾರು ಕಾರ್ಯಕರ್ತರು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಅವರು ನನ್ನಿಂದ ಕೂಡ ಅನೇಕ ರೀತಿಯಂತಹ ಸಹಾಯ ಹಸ್ತವನ್ನು ತಗೊಳ್ತಾರೆ. ಅವರು ನಾವು ಒಟ್ಟಿಗೆ ಸೇರ್ಕೊಂಡು ಕೆಲವು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸೊ ಆ ಒಂದು ಗೃಹ ನಿರ್ಮಾಣ ಕಾರ್ಯಕ್ಕೆ ಮುಂದಾಗುವಾಗ ಇವತ್ತು ನೀತಾ ಪ್ರಭು ಅವರು ಕೂಡ ಅದರ ಬಗ್ಗೆ ಮಾತಾಡಿದ್ದೆ ಈ ಹಿಂದೆ. ಸಮಾಜದಲ್ಲಿ ನಿಮ್ಮಂತ ಆಟಗಾರರು ಏನಿದ್ದಾರೆ ಅಂದ್ರೆ ಇಂದಿನ ಯೂತ್ ಏನಿದೆ ನಾಳಿನ ಭವಿಷ್ಯ. ನೀವು ಭವಿಷ್ಯವನ್ನು ನಿರ್ಮಾಣ ಮಾಡುವವರು. ಆಟೋಟದಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ ಅದೇ ರೀತಿಯಲ್ಲಿ ಸಾಮಾಜಿಕ ಚಟುವಟಿಕೆ ಕಾಳಜಿಯನ್ನು ಇಟ್ಟುಕೊಂಡು ನಿಮ್ಮಿಂದ ಆದಷ್ಟು ಜನರಿಗೆ ಸಹಾಯವನ್ನ ಮಾಡಿ ಆ ಸಹಾಯ ಹಸ್ತದಿಂದ ಸಮಾಜದಲ್ಲಿ ಒಂದು ಪ್ರಗತಿಪರ ಸಾಧನೆಯಾಗಲಿ ಅಂತ ಹೇಳ್ತಾ ನನ್ನ ಅವಕಾಶಕ್ಕೆ ವಂದಿಸುತ್ತಾ 2 ಮಾತುಗಳನ್ನು ವಿರಾಮಿಸ್ತೇನೆ. ಧನ್ಯವಾದಗಳು.